ಪೆನ್ ಡ್ರೈವ್ ಕೋಲಾಹಲಕ್ಕೆ ಕಾಂಗ್ರೆಸ್ ಕೂಡ ಕಿಡಿಕಾರ್ತಾ ಇದೆ. ಬಿಜೆಪಿ ನಾಯಕರು ಈಗ ಏನ್ ಹೇಳ್ತೀರಾ ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮಹಿಳಾ ಮನಿಗಳು, ಬಿಜೆಪಿಯ ಮಹಿಳಾ ಮನಿಗಳು ಏನ್ ಹೇಳ್ತೀರಾ? ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಒಂದು ರಾಜಕಾರಣ ಇರ್ಬೋದು ಅಥವಾ ಇಡೀ ವಿಶ್ವನೇ ಇವತ್ತು ತಲೆ ತಗ್ಗಿಸುವಂಥ ಒಂದು ಘಟನೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ ಅಂತಂದರೆ, ನೋಡಪ್ಪ, ನಾನು ಆ ಪ್ರಜಾದು ಸರ್ಕಾರ ನೋಡ್ಕೊಳ್ತಾರೆ, ಅಂದ್ರೆ ಅಧಿಕಾರಿಗಳು ನೋಡ್ಕೊಳ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ನೋಡ್ಕೊಳ್ತಾರೆ. ನೀವು ನನ್ ಕೇಳೋದ್ ಬದಲು ನೀವು ಬಿಜೆಪಿ ನಾಯಕರನ್ನ ಕೇಳಬೇಕು. ಕೆಟ್ಟರ್ ಕೇಳಿ ನೋಡಿ, ನಮ್ಮ MP ಅಂಗಡಿ ಮೇಡಮ್ ಕೇಳಿ ನೋಡಿ, ಬೇರೆಲ್ಲ ಕೇಳಿ ನೋಡಿ. ಈ ಭಾಗದಲ್ಲಿ ಇದ್ದೀರಲ್ಲ ನೀವೆಲ್ಲ, ಯಾರು ಬಿಜೆಪಿ ಯಾರೋ ಒಬ್ಬ ಸುಮ್ಮನೆ ಅನಾನಿಮಸ್ ಲೆಟರ್ ಬರ್ದಿಲ್ಲ, ಗುಪ್ತವಾಗಿ ಲೆಟರ್ ಬರ್ದಿಲ್ಲ, ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಲೆಟರ್ ಬರೆದಿದ್ದಾರೆ, ಡೆಲ್ಲಿಯ ವರಿಷ್ಠರಿಗೆ ಮಾತನಾಡಿದ್ದಾರೆ. ಅದರಲ್ಲಿ 10% ಸುಳ್ಳ, ಏನು 90% ನಿಜಾನ? ಜೆಡಿಎಸ್ ಪಕ್ಷದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲ ಜೋರಾಗಿದೆ. ಪ್ರಜ್ವಲ್ ರೇವಣ್ಣ ಪಕ್ಷದಿಂದ ಅಮಾನತು ಆಗ್ತಾರಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ನಾಳೆ ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಪ್ರಜ್ವಲ್ ವಿರುದ್ಧದ ಕ್ರಮಕ್ಕೆ ಮುಖಂಡರು ಚಿಂತಿಸಿದ್ದಾರೆ. ಶರಣಗೌಡ ಕಂದಕೂರ್ ಪ್ರಜ್ವಲ್ ಅಮಾನತಿಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಭಾರೀ ಸದ್ದು ಮಾಡ್ತಿದೆ. ಪೆನ್ ಡ್ರೈವ್ ವಿಚಾರದಲ್ಲಿ ದೇವೇಗೌಡರ ಕುಟುಂಬದ ಹೆಸರು ಬಳಕೆಗೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ, ಇದು ಕುಟುಂಬದ ಪ್ರಶ್ನೆಯಲ್ಲ, ವ್ಯಕ್ತಿ ಪ್ರಶ್ನೆ ಅಂತ ಹೇಳಿದ್ದಾರೆ. ಪ್ರಜ್ವಲ್ ವಿರುದ್ಧ ತಪ್ಪು ಸಾಬೀತಾದ್ರೆ ಪಕ್ಷದಿಂದ ಕ್ರಮ ಕೈಗೊಳ್ತೇವೆ, ಆದ್ರೆ ಪ್ರಕರಣದಲ್ಲಿ ಕುಟುಂಬದ ಹೆಸರು ಯಾಕೆ ಬಳಸ್ತೀರಾ ಅಂತ ಗರಂ ಆಗಿದ್ದಾರೆ. ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಸಂಬಂಧ HD ಕುಮಾರಸ್ವಾಮಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಪ್ರಕರಣದ ಬಗ್ಗೆ ತನಿಖೆಗೆ ಒಪ್ಪಿಸಿದ್ದೇವೆ, ಅಧಿಕಾರಿಗಳು ತನಿಖೆಯನ್ನ ನಡೆಸಲಿದ್ದಾರೆ, ಏನು ಮಾಡ್ತಾರೋ ಮಾಡ್ಲಿ ಅಂತ ಹೇಳಿದ್ದಾರೆ. ಸಿಡಿ ಪ್ರಕರಣ ಸಾಕಷ್ಟು ಗೊಂದಲ ಏಳಾಗಿದೆ ಬಿಡಿ, ಅದರ ಬಗ್ಗೆ ತನಿಖೆ ಆದೇಶ ಆಗಿದೆ, ತನಿಖೆ ಮಾಡ್ಕೊಳ್ಳಿ ಬನ್ನಿ. ಸಿಡಿ ಪ್ರಕರಣ ಸಾಕಷ್ಟು ಗೊಂದಲ ಏಳಾಗಿದೆ ಬಿಡಿ, ಅದರ ಬಗ್ಗೆ ತನಿಖೆ ಆದೇಶ ಆಗಿದೆ, ತನಿಖೆ ಮಾಡ್ಕೊಳ್ಳಿ ಬನ್ನಿ. ಸಿಡಿ ಪ್ರಕರಣ ಸಾಕಷ್ಟು ಗೊಂದಲ ಏಳಾಗಿದೆ ಬಿಡಿ, ಅದರ ಬಗ್ಗೆ ತನಿಖೆ ಆದೇಶ ಆಗಿದೆ, ತನಿಖೆ ಮಾಡ್ಕೊಳ್ಳಿ ಬನ್ನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.